ಹಾಯ್ ರೀ, ಎಲ್ರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಟು ಅವರ್ ಚಾನಲ್. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ಇದು ಲಾಗು ನಮ್ಮ ಮನೆಯವ್ರದ್ದು ಬರ್ಡೇ ಲಾಗ್ ಆಗಿರುತ್ತೆ. ಅಂದ್ರೆ ಮನೆಯಲ್ಲೇ ಯಾವ ರೀತಿ ಡೆಕೋರೇಷನ್ ಮಾಡಿ ಸರ್ಪ್ರೈಸ್ ಕೊಟ್ಟೆ ನಮ್ಮ ಯಜಮಾನ್ರಿಗೆ ಅಂತಂದು ಈ ವಿಡಿಯೋಯಿಂದ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಹಂಗೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ಸ್ಕೂಲಿಂದ ಕರ್ಕೊಂಡು ಬರ್ಬೇಕಾದ್ರನ ತರಕಾರಿ ಹಣ್ಣು ಇರಲಿಲ್ಲ. ಹಣ್ಣು ತರಕಾರಿ ಅದನ್ನ ತೊಗೊಂಡು ನನ್ನ ಮಗಳಿಗೆ ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ತಿನ್ನಿಸ್ಕೋತ ಬಂದೆ. ಹಂಗೆ ಅವಳು ಹತ್ಕೊಂಡು ಬಂದಳು, ಐಸ್ ಕ್ರೀಮ್ ತಿಂತಾಯಿದ್ಲು. ಹಾಗೆ ಆಮೇಲೆ ಅವಳು ಐಸ್ ಕ್ರೀಮ್ ತಿಂತಾಯಿದ್ಲು. ಹಾಗೆ ಆಮೇಲೆ ಇವತ್ತು ಸಾಯಂಕಾಲಕ್ಕೆ ಅಂತಂದು ಪಿಜ್ಜಾ ಮಾಡ್ಬೇಕಂತಂದು ಮನೆಯಲ್ಲೇ ಟ್ರೈ ಮಾಡಿದೆ. ಪಿಜ್ಜಾ ಕರೆಕ್ಟಾಗೈತಿ. ಇದನ್ನ ಲಾಗಲ್ಲಿ ಹಾಕ್ತೀನಿ, ಮುಂದಿನ ಲಾಗಲ್ಲಿ. ಹಂಗೆ ನಮ್ಮ ಮನೆಯವ್ರ ಬರ್ಡೇ ಇತ್ತು. ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತಂದು ಅನಿಸಿತು. ಬಟ್ ಗಿಫ್ಟ್ ಬೇಡ, ಶಾಪಿಂಗ್ ಮಾಡ್ಸೋಣ ಅಂತಂದು ಅವ್ರಿಗೆ ಏನೇನು ಬೇಕು ಬಟ್ಟೆ ಅದನ್ನ ತೊಗೊಳಕ್ಕಂತಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಜೂಡಿಯೋಗೆ ಬಂದಿದ್ವಿ. ಜೂಡಿಯೋಗೆ ಬಂದು ಅವ್ರಿಗೆ ಏನೇನು ಬೇಕು ಬಟ್ಟೆ ಅದನ್ನೆಲ್ಲ ಚಾಯ್ಸ್ ಮಾಡಿಕೊಂಡು ತೊಗೊಂಡ್ವಿ. ಹಂಗೆ ನನಗೆ ಬೇಡ ಅಂದ್ರೂ ಕೇಳಿಲ್ಲ ನಮ್ಮ ಮನೆಯವರು. ನಾನು ತೊಗೋತೀನಿ, ನಿನಗೊಂದೆರಡು ಟಾಪ್ ತೊಗೋ, ಚೆನ್ನಾಗದವು ಅಂತಂದರು. ಹಂಗೆ ನನಗೊಂದೆರಡು ಟಾಪ್ ಕೊಟ್ಟರು. ಅವ್ರನ್ನ ಮನೆಗೆ ಬಿಟ್ಟು ಅವ್ರು ರೆಡಿ ಆಗಲಿ ಅಂತಂದು ನಾನು ನನ್ನ ತಮ್ಮ ಇಬ್ಬರು ಹೋಗಿ ಕೇಕ್ ತೊಗೊಂಡು ಬಂದ್ವಿ. ಕೇಕ್ ಕೆಫೆಗೆ ಹೋಗಿ ಕೇಕ್ನ ತೊಗೊಂಡು ಆರ್ಡ್ರ್ ಮಾಡ್ಕೊಂಡು ಬಂದ್ವಿ. ಯಾವ್ದು ಕೇಕ್ ಅಂದರೆ ಬಟರ್ ಸ್ಕಾಚ್, ನಮ್ಗೆ ಅದೇ ಇಷ್ಟ, ಅದನ್ನೇ ತೊಗೊಂಡು ಬಂದ್ವಿ. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತಂದು ಅವ್ರು ರೆಡಿಯಾಗಿ ಬೆಡ್ರೂಮಲ್ಲಿ ಕದ ಹಾಕಿದ್ದೆ, ಬಾಗಿಲು ಹಾಕಿದ್ದೆ. ನನ್ನ ಮಗಳು ಬಿಡಲಿಲ್ಲ, ಸ್ವಲ್ಪ ತೆಗೆದು ಅಡ್ಡಾಡತ್ತಿದ್ಲು. ಹಂಗೆ ಕೇಕ್ನ ಈ ಥರ ಫ್ಲವರ್ಸ್ ಪೆಟಲ್ಸಿಂದ ನಾನು ಹಾರ್ಟ್ ಶೇಪು ಟೀ ಟೇಬಲ್ ಮೇಲೇ ಡೆಕೋರೇಷನ್ ಮಾಡಿಕೊಂಡೆ. ಹೊರಗಡೆ ಮಾಡ್ಬೇಕಂತಂದ್ವಿ, ದೂರ ಒಂದಿತ್ತು. ನಾನು ಒಬ್ಬಳೇ ಹೋಗಿ ಆ ಥರ ಏನು ಮಾಡೋದು ಅಂತ ಏನೋ ಐಡಿಯಾನೂ ಬರಲಿಲ್ಲ, ಟೈಮೂ ಇರಲಿಲ್ಲ. ಯಾಕಂದರೆ ಡ್ಯೂಟಿಗೆ ಹೋಗಿದ್ದೆ ಬೆಳಿಗ್ಗೆ. ಹಂಗಾಗಿ ಮನೆಗೇ ಸರ್ಪ್ರೈಸ್ ಕೊಡಬೇಕು ಅಂತಂದು ಅವರು ಯಾವ ಥರ ಖುಷಿ ಪಡ್ತಾರೋ ಗೊತ್ತಿಲ್ಲ, ನನ್ನ ಪ್ರಯತ್ನ ನಾನು ಮಾಡಿದೆ. ಅದೇ ಮದುವೆ ಆದಮೇಲೆ ನಾವಿಬ್ಬರೂ ಇದೇ ರೀತಿಯೇ ನಮ್ಮದು ಆ್ಯನಿವರ್ಸರಿ ಆಯಿತು, ಬರ್ತಡೇ ಆಯಿತು, ಈ ರೀತಿಯೇ ಸರ್ಪ್ರೈಸ್ ಆಗಿ ಮನೆಯಲ್ಲೇ ಮಾಡ್ಕೋತಾ ಇದ್ವಿ. ಇವಾಗೂ ನನ್ನ ಮಗಳು ಹುಟ್ಟಿಂದ ಇದನ್ನು ಮನೆಯಲ್ಲೇ ಈ ಥರ ಮಾಡ್ಕೊಳತ್ತಿದ್ದು ಫಸ್ಟ್ ಟೈಮು. ಅವನ ಬರ್ಡೇ ಅಂದರೆ ನಂದು ಹಸ್ಬೆಂಡ್ ಬರ್ಡೇನ ಈ ರೀತಿ ಮಾಡಕತ್ತಿದ್ದು ಫಸ್ಟು. ಯಾಕಂದ್ರೆ ನನ್ನ ಮಗಳು ಈ ರೀತಿ ಎಲ್ಲ ಮನ್ಯಾಗ ನೋಡಿಲ್ಲ, ಹೊರಗಡೆನೇ ಹೋಗಿ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ವಿ. ನೋಡಿರ್ಬೋದು ನೀವು ಲಾಗಲ್ಲಿ, ಶಾರ್ಟ್ಸಲ್ಲಿ. ಹಂಗೆ ಮನೇಲೇ ಈ ರೀತಿ ಡೆಕೋರೇಷನ್ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಅವ್ರ ಅಪ್ಪಗೆ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದ್ವಿ. ನೋಡಿರಿ ಬರ್ಡೇ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ಬರ್ಡೇ ಮಾಡ್ಬೇಕಾದ್ರೆ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಬರ್ತಡೇ ಸಾಂಗ್ ಹಾಕಿ ಸೆಲೆಬ್ರೇಷನ್ ಮಾಡ್ಕೊಳತ್ತಿದ್ವಿ. ಇವನು ಬರೋದಕ್ಕೆ ಆ ಸಾಂಗ್ ಸ್ಟಾರ್ಟ್ ಮಾಡಿ ನಾನು ಊದೆಲ್ಲ ಪೆಟಲ್ಸ್ನ ಅವ್ರ ಮೇಲೆ ಹಾಕ್ಬಿಟ್ಟು ಈ ರೀತಿ ಸರ್ಪ್ರೈಸಾಗಿ ಕೊಟ್ವಿ, ನಾನು ನನ್ನ ಮಗಳು. ಮತ್ತು ಆಮೇಲೆ ಬೊಕ್ಕೆ ತೊಗೊಂಬಂದಿದ್ವಿ, ಫ್ಲವರ್ ಬೊಕ್ಕೆ. ಅದನ್ನು ಕೊಟ್ಟು ಪ್ರಪೋಸ್ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಕರ್ಕೊಂಡು ಬಂದ್ವಿ. ಕೇಕ್ ಕಟ್ ಮಾಡುವಾಗ ಮಗಳು ಪಪ್ಪ ಮಾಡು ಪಪ್ಪ ಅಂತ ಇತ್ತು ಕೇಕ್ ಕಟ್ ಮಾಡೋಕ್ಕೆ. ಅವಳು ಕೇಕ್ ಮೇಲಿರೋ ಚಾಕ್ಲೇಟ್ಸ್ ಅದನ್ನು ತಿನ್ಬೇಕಂತ ಕಾಯ್ಕೋತ ಕೂತಿದ್ವಿ. ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಳತ್ತಿದ್ವಿ. ಹಂಗೆ ಯಾರ್ಯಾರ್ದು ಯಾವಾಗ ಸ್ಪೆಷಲ್ ಡೇ ಇರುತ್ತಲ್ಲ, ಈ ರೀತಿ ಅವ್ರವ್ರಿಗೆ ನಾವು ಸರ್ಪ್ರೈಸ್ ಕೊಡ್ತಾಯಿದ್ರು. ಅಂದರೆ ಗಂಡನ ಆಗಲಿ, ಹೆಂಡ್ತಿನ ಆಗಲಿ, ಲವರ್ಸೇ ಆಗಲಿ, ಯಾರೇ ಆಗಲಿ, ಈ ರೀತಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟರೆ ತುಂಬ ಖುಷಿಯಾಗಿರ್ತಾರೆ. ನನಗಂತೂ ನನ್ನ ಹಸ್ಬೆಂಡ್ದು ಬರ್ಡೇ ಬಂತು ಅಂತಂದ್ರೆ ಹಬ್ಬ ಇದ್ದಂಗೆ ನನಗೆ. ಹಂಗೆ ನನ್ನ ಮಗಳ ಬರ್ಡೇಗೆ ಅಂತಂದ್ರೂ ಮಗಳ ಬರ್ಡೇ ಆಯಿತು, ಹಸ್ಬೆಂಡ್ ಬರ್ಡೇ ಆಯಿತು, ಈ ರೀತಿ ಬರ್ತಡೇ ಬಂತು ಅಂದ್ರೆ ಒಂಥರ ಹಬ್ಬದ ವಾತಾವರಣನ ಮೂಡಿಸುತ್ತೆ. ಹಂಗೆ ಅಷ್ಟು ಖುಷಿಯಾಗಿರ್ತೀವಿ ನಾವು ಕೂಡ. ಅವ್ರ ಬರ್ಡೇ ದಿನ ಅವ್ರು ಖುಷಿಯಾಗಿದ್ರೂ ಕೂಡ ನಾವು ಅಷ್ಟೇ ಖುಷಿಯಾಗಿರ್ತೀವಿ. ಬ್ಲೂಟೂತ್ ಒಳಗೆ ಫೋನ್ ಕನೆಕ್ಟ್ ಮಾಡಿಬಿಟ್ಟು ಸಾಂಗ್ ಹಾಕಿದ್ವಿ. ಈ ರೀತಿ ಮನೆಯೊಳಗನ್ನ ಅವರಿಗೂ ಸರ್ಪ್ರೈಸ್ ಕೊಟ್ಟು ನಮಗೂ ಖುಷಿ ಆಗುವಂಗೆ, ಅವರು ಇನ್ನಷ್ಟು ಖುಷಿ ಆಗುವಂಗೆ ಬರ್ತಡೇನ ಈ ರೀತಿ ಮಾಡಿದೆ. ನಮ್ಮ ಹಸ್ಬೆಂಡ್ದು ಈ ರೀತಿ ಮಾಡಿದ್ದೆ ನೋಡಿರಿ. ಈ ರೀತಿ ನೀವು ಮನ್ಯಾಗ ಯಾರ್ದು ಬರ್ಡೇ ಆಗಲಿ, ಹೆಂಡತಿ ಆಗಲಿ, ಗಂಡಿಗಾಗಲಿ, ಈ ರೀತಿ ಏನಾದರೂ ಒಂದು ಸರ್ಪ್ರೈಸಾಗಿ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಬೋದು. ನನಗೆ ಈ ರೀತಿ ಐಡಿಯಾ ಬಂದಿತ್ತು, ಮಾಡಿದೆ ಈ ರೀತಿನೇ. ಅವ್ರನ್ನ ಹೊರಗಡೆ ಕಳಿಸ್ಬಿಟ್ಟು ನಾವು ಮನೆಯಲ್ಲೇ ಆಮೇಲೆ ಬಾಗಿಲಿಂದ ಹೊರಗಡೆಯಿಂದ ಕರೆಸಿ ಮಾಡಿದರೆ ಮಾಡ್ಬೋದಿತ್ತು. ಬಟ್ ಅವನಿಗೆ ಡೌಟ್ ಬರಬಾರ್ದು ಅಂತಂದು ನಾನು ಮನ್ಯಾಗನ ಈ ರೀತಿ ಮಾಡಿಕೊಂಡೆ. ಅವ್ರನ್ನ ಬೆಡ್ರೂಮ್ ಒಳಗೆ ಹಾಕಿ ಈ ರೀತಿ ಮಾಡಿಕೊಂಡೆ. ಬಟ್ ಆದರೂ ಕದ್ದು ನೋಡಾತಿದ್ದ. ಏನು ಗೊತ್ತಾಯ್ತೋ ಗೊತ್ತಿಲ್ಲ, ಅಷ್ಟೊಂದು ನೋಡಿಲ್ಲ. ಬಟ್ ಸ್ವಲ್ಪ ಬಾಗಿಲು ತೆಗೆದು ನೋಡ್ದೆ. ಹಾಗೆ ಒಂದು ಫೋಟೋಸು ಒಂದದು ನೋಡಿಕೊಂಡು ಆಮೇಲೆ ಹೊರಗಡೆನೇ ಡಿನ್ನರು ಹೋದ್ವಿ. ಹೊರಗಡೆನೇ ಊಟ ಮಾಡ್ಕೊಂಡು ಬಂದ್ವಿ, ಮನೇಲಿ ಮಾಡಲಿಲ್ಲ. ಬೇಡ ಹೋಗೋಣ ಹೊರಗಡೆ, ಸ್ಪೆಷಲ್ ಡೇ ದಿನ ಮಾತ್ರ ನಾವು ಹೊರಗಡೆ ಹೋಗಿ ಊಟ ಮಾಡೋದು, ತಿನ್ನೋದು ಈ ರೀತಿ ಇರುತ್ತೆ. ಯಾವಾಗಾರ ಹೋಗಲ್ಲ. ಈ ರೀತಿ ಸ್ಪೆಷಲ್ ಡೇ, ಆ್ಯನಿವರ್ಸರಿ, ಬರ್ಡೇ ಇದ್ದಾಗ ಮಾತ್ರ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಈ ರೀತಿ ನನ್ನ ಹಸ್ಬೆಂಡ್ದು ಬರ್ಡೇನ ಈ ರೀತಿ ಸೆಲೆಬ್ರೇಷನ್ ಮಾಡಿಸ್ದೆ. ಯಾರಿಗಾರ ಈ ರೀತಿ ಸರ್ಪ್ರೈಸಾಗಿ ಕೊಡಬೇಕಂದ್ರೆ ಈ ರೀತಿ ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ಬರ್ಡೇ ಡೆಕೋರೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.